ಒಂದೆಡೆ ಆಶಿಕ್ನ ಅತಿಯಾದ ಹುಚ್ಚು ಪ್ರೀತಿ ಕಂಡು ಮದ್ವೆ ಮಾಡೋಕೆ ಹೆದರಿ ನಡುತ್ತಿರೋ ತಾಯಿ ನಿಹಾರಿಕಾ ಜೋಯಿಶ್. ಇನ್ನೊಂದೆಡೆ ಪ್ರಜ್ಞೆ ತಪ್ಪಿ ಆಶಿಕ್ನ ಬೆಡ್ರೂಮ್ ಸೇರಿದ ಅನ್ವಿತಾ. ರಾತ್ರಿಯ ಕರಾಳ ಜಾವದಲ್ಲಿ ಕಣ್ಬಿಟ್ಟ ಅನ್ವಿತಾಗೆ ಎದುರಾಗಿದ್ದು ಆಶಿಕ್ ನೆರಳ ಅಥವಾ ಅವಳ ಇಡೀ ಬದುಕನ್ನೇ ನರ್ಕ ಮಾಡಿದ ಆ ದ್ರೋಹಿ ವಿರಾಜ್ನ ಮುಖನ. ಕತ್ಲಲ್ಲಿ ಅನ್ವಿತಾ ಜೋರಾಗಿ ಕಿರಿಚಿದ ಆ ಒಂದು ಹೆಸರೇನು? ಈ ಘಟನೆ ಆಶಿಕ್ ಮತ್ತು ಅನ್ವಿತಾ ಜರ್ನಿಯನ್ನ ಎತ್ತ ಕೊಂಡೊಯ್ಯುತ್ತೆ. ನೋಡೋಣ ಈ ಸಂಚಿಕೆಯಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತ ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಉಲ್ಲದ ಒಲವಿನಲ್ಲಿ ಕಥಾಸರಣಿಯ 12ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ಆಶಿಕ್ ತುಂಬಾ ಪ್ರೀತಿಯಿಂದ ಅಮ್ಮನನ್ನ ಹಿಂದೆ ನಿಂತು ಕರೆದ. ಹೇ ಅಮ್ಮ, ನೋಡು, ನಿನ್ನ ಇವತ್ತಿನ ಈ ಮೋಸ್ಟ್ ಸ್ಪೆಷಲ್ ಅತಿಥಿಯನ್ನ ನಾನೇ ಪರ್ಸನಲ್ ಆಗಿ ಕರ್ಕೊಂಡ್ ಬಂದಿದ್ದೀನಿ. ಇವಾಗ್ಲಾದ್ರೂ ಈ ಕೇಕ್ ಕಟಿಂಗ್ ಸ್ಟಾರ್ಟ್ ಮಾಡೋಣವಾ ಅಥವಾ ಇನ್ನು ಯಾರಾದ್ರೂ VIP ಗೆಸ್ಟ್ಗಾಗಿ ವೇಟ್ ಮಾಡ್ತಿದ್ಯಾ? ಮಗನ ಧ್ವನಿ ಕೇಳಿ ತಿರುಗಿ ನೋಡಿದ ನಿಹಾರಿಕಾ ಜೋಯಿಶ್ ಮುಖದಲ್ಲಿ ಒಂದು ದೊಡ್ಡ ಆನಂದದ ನಗು ಮೂಡಿತ್ತು. ಅವರು ಫಸ್ಟ್ ಆಶುನನ್ನ ನೋಡಿ ಆಮೇಲೆ ಅವನ ಪಕ್ಕದಲ್ಲೇ ನಿಂತಿದ್ದ ಅನ್ವಿತಾಳನ್ನ ದಿಟ್ಟಿಸಿದ್ರು. ಬ್ಲ್ಯಾಕ್ ಸೀರೆಯಲ್ಲಿ ಅಪ್ಸರೆ ತರ ಮಿಂಚ್ತಾ ಇದ್ದ ಅನ್ವಿತಾಳ ಆ ರಾಯಲ್ ಲುಕ್ ನೋಡಿ ನಿಹಾರಿಕಾ ಅವರ ಕಣ್ಗಳಲ್ಲಿ ಹೊಗಳಿಕೆಯ ಭಾವ ತಾನಾಗಿಯೇ ಎದ್ದು ಕಾಣಿಸ್ತು. ಅವರು ಆ ಪ್ರೀತಿಯನ್ನ ಮುಚ್ಚಿಡದೆ ಅನ್ವಿತಾಗೆ ಹೇಳಿದ್ರು, ವಾವ್, ಯು ಲುಕ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಮಗ್ಳೆ. ಈ ಬ್ಲ್ಯಾಕ್ ಕಲರ್ ನಿನ್ಗೆ ತುಂಬಾ ರಾಯಲ್ ಆಗಿ ಸೂಟ್ ಆಗಿದೆ. ಹೇಗಿದ್ರು ನನ್ನ ಆಶು ಚಾಯ್ಸ್ ಯಾವತ್ತು ಜಗತ್ನಲ್ಲೇ ಬೆಸ್ಟ್ ಆಗಿರುತ್ತೆ ಅಲ್ವಾ ಅಲ್ವಾ ಆಶು? ನಿಹಾರಿಕಾ ಜೋಯಿಶ್ ಇಡೀ ಗೆಸ್ಟ್ಸ್ ಮುಂದೆ ಆ ತರ ಉಗಳಿದ್ದನ್ನ ಕೇಳಿ ಅನ್ವಿತಾಳ ಮುಖದಲ್ಲಿ ಒಂದೇ ಕ್ಷಣದಲ್ಲಿ ನೂರಾರು ಎಮೋಷನ್ಸ್ ಬಂದು ಹೋದ್ವು. ಅವಳು ಆ ಹೈ ಸೊಸೈಟಿ ಎನ್ವಿರಾನ್ಮೆಂಟ್ ನಲ್ಲಿ ಆಲ್ರೆಡಿ ತುಂಬಾ ನರ್ವಸ್ ಆಗಿದ್ಲು. ತುಂಬಾ ವರ್ಷಗಳ ನಂತರ ಅವಳು ಇಷ್ಟೊಂದು ದೊಡ್ಡ ಗ್ರ್ಯಾಂಡ್ ಪಾರ್ಟಿಗೆ ಬಂದಿದ್ರಿಂದ ಅವಳಿಗೊಂಥರ ಉಸಿರುಗಟ್ಟದ ಹಾಗೆ ಆಗ್ತಾ ಇತ್ತು. ಆಶಿಕ್ ಅವಳ ಮುಖದ ಆ ಸಣ್ಣ ಟೆನ್ಷನ್ ಅನ್ನ ತಕ್ಷಣ ನೋಟಿಸ್ ಮಾಡ್ದ. ಹಾಗಾಗಿ ಅವಳಿಗೆ ಕಂಫರ್ಟ್ ಮಾಡೋಕೆ ಅಂತ ತಕ್ಷಣ ಮ್ಯಾಟರ್ ಚೇಂಜ್ ಮಾಡಿ ಅಮ್ಮನ್ಗೆ ಹೇಳ್ದ, ಓಕೆ ಅಮ್ಮ, ಇನ್ಮೇಲೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ಗೆಸ್ಟ್ಸ್ ಎಲ್ಲ ಕೇಕ್ ಕಟಿಂಗ್ ಆಗಿ ವೇಟ್ ಮಾಡ್ತಿದ್ದಾರೆ. ಫಸ್ಟ್ ಬನ್ನಿ, ಕೇಕ್ ಕಟ್ ಮಾಡೋಣ. ಮಗನ ಮಾತ್ ಕೇಳಿ ನಿಹಾರಿಕಾ ನಗ್ತಾ ತಲೆಯಾಡ್ಸಿದ್ರು. ಆಮೇಲೆ ಎಲ್ಲರೂ ಆ ಬೃಹತ್ ಕೇಕ್ ಇಟ್ಟಿದ್ದ ಟೇಬಲ್ ಸುತ್ತಲೂ ಬಂದು ನಿಂತ್ರು. ಆಶಿಕ್ ನಿಹಾರಿಕಾ ಅವರ ಹಿಂದೆನೆ ಹೋಗ್ತಾ ಅನ್ವಿತಾಳ ಕೈಯನ್ನ ಇನ್ನು ಗಟ್ಟಿಯಾಗಿ ಜೋಪಾನವಾಗಿ ಹಿಡ್ಕೊಂಡಿದ್ದ. ಅವನು ಅವಳ ಕೈಯನ್ನ ಜಗತ್ತಿನ ಅತ್ಯಂತ ಅಮೂಲ್ಯವಾದ ವಜ್ರದ ತರ ಪ್ರೊಟೆಕ್ಟಿವ್ ಆಗಿ ಹಿಡಿದಿದ್ದ. ಒಂದು ವೇಳೆ ತಾನು ಕೈ ಬಿಟ್ರೆ ಅವಳು ಈ ಕ್ರೌಡ್ ಮಧ್ಯೆ ಶಾಶ್ವತವಾಗಿ ಕಳೆದು ಹೋಗ್ತಾಳೆ ಅನ್ನೋ ಆತಂಕ ಅವನ ಕಣ್ಣಲ್ಲಿತ್ತು. ಆಶಿಕ್ ಅನ್ವಿತಾಳನ್ನ ಆಸ್ಟ್ರೇಲಿಯಾದ ಆ ಮೊದಲ ದಿನದಿಂದಲೂ ಇದೇ ತರ ಕಣ್ಣಿನ ರೆಪ್ಪೆಯಂತೆ ಕಾಪಾಡ್ತಾ ಇದ್ದ. ಆದ್ರೆ ಇನ್ನೊಂದ್ ಕಡೆ ವಿಧಿ ಇವತ್ತಿಗೂ ಅನ್ವಿತಾ ಪಾಟೀಲ್ಗೆ ಎಂತಹ ವಿಚಿತ್ರ ಪರಿಸ್ಥಿತಿ ತಂದು ನಿಲ್ಲಿಸ್ತಿತ್ತು ಅಂತ ನೋಡಿ. ಲೈಫ್ನಲ್ಲಿ ಸ್ವಂತ ಜನರಿಂದಾನೇ ತೀವ್ರವಾಗಿ ಮೋಸ ಹೋಗಿದ್ರಿಂದ ಅವಳಿಗೆ ಈ ಪ್ರಪಂಚ ಮತ್ತು ಮನುಷ್ಯರ ಮೇಲಿದ್ದ ನಂಬಿಕೆನೆ ಕಂಪ್ಲೀಟ್ ಆಗಿ ಹೊರಟೋಗಿತ್ತು. ಅವಳು ತನ್ನ ಈ ಚಿಕ್ಕ ವಯಸ್ಸಿನಲ್ಲೇ ನರಕದಂತಹ ಕಷ್ಟಗಳನ್ನ ಕಣ್ಣಾರೆ ಕಂಡಿದ್ಲು. ಆಸ್ಟ್ರೇಲಿಯಾದ ಆ ಮೊದಲ ಅನ್ವಿತಾಗೆ ಸಂಭವಿಸಿದ ಆ ಭೀಕರ ಘಟನೆ ಮತ್ತು ನಮ್ಮ ಈಗಿನ ಅನ್ವಿತಾಳ ಲೈಫ್ನಲ್ಲಿ ಆ ದ್ರೋಹಿ ವಿರಾಜ್ ನಡೆಸಿದ ಆ ಕ್ರೂರ ದೌರ್ಜನ್ಯ, ಇಬ್ಬರ ಪರಿಸ್ಥಿತಿಗಳು ಮತ್ತು ಮಾನಸಿಕ ನೋವು ಒಂದಕ್ಕೊಂದು ಎಷ್ಟು ಪರ್ಫೆಕ್ಟ್ ಆಗಿ ಹೋಲ್ತಿತ್ತು ಅಂದ್ರೆ ಅನ್ವಿತಾಗೆ ಆಶಿಕ್ ಮುಂದೆ ಆ ಹಳೆಯ ಅನ್ವಿತಾ ತರ ಬಿಹೇವ್ ಮಾಡೋಕೆ ಯಾವುದೇ ಎಕ್ಸ್ಟ್ರಾ ಡ್ರಾಮಾ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಇಬ್ರು ಅನುಭವಿಸಿದ ಆ ತೀವ್ರವಾದ ಮಾನಸಿಕ ಆಘಾತದ ಬಿಹೇವಿಯರ್ ಕಂಪ್ಲೀಟ್ ಒಂದೇ ಆಗಿತ್ತು. ಬಹುಶಃ ಇದೇ ರೀಸನ್ ಇರಬೇಕು. ಆಶಿಕ್ ಜೊತೆಗಿನ ಅವಳ ಈ ರಿಲೇಶನ್ಶಿಪ್ ಕೇವಲ ಒಂದು ಸುಳ್ಳು ಕಲ್ಪನಾಲೋಕದ ತರ ಸ್ಟಾರ್ಟ್ ಆಗಿದ್ರು ಇವತ್ತು ನಿಧಾನವಾಗಿ ಅವಳ ಪಾಲಿಗೆ ಒಂದು ಸುಂದರ ವಾಸ್ತವವಾಗಿ ಚೇಂಜ್ ಆಗ್ತಾ ಇತ್ತು. ಅವಳು ಬೇಡ ಆದ್ರೂ ಒಳಗೊಳಗೆ ಆಶಿಕ್ನ ಆ ನಿಷ್ಕಲ್ಮಶ ಪ್ರೀತಿಯ ಕೊಡೆಗೆ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಆಗ್ತಾ ಇದ್ಲು. ಆದ್ರೆ ಅವಳ ಆ ಕರಾಳ ಭೂತಕಾಲದ ನೆನಪುಗಳು ಅವಳಿಗೆ ಲೈಫ್ನಲ್ಲಿ ಮುಕ್ತವಾಗಿ ಒಂದು ಹೆಜ್ಜೆ ಮುಂದೆ ಇಡೋಕೆ ಬಿಡದೆ ಗಟ್ಟಿಯಾಗಿ ಹಿಂದಕ್ಕೆಳೆದು ಒಂಟಿ ಮಾಡ್ತಾ ಇದ್ವು. ಅವಳು ಬಯಸಿದ್ರು ತನ್ನ ಒಳಗಿನ ನೋವನ್ನ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋಕೆ ಆಗದೆ ಉಸಿರುಗಟ್ತಾ ಬದುಕ್ತಾ ಇದ್ಲು. ಅಷ್ಟರಲ್ಲೇ ಇಡೀ ಹಾಲ್ನಲ್ಲಿ ಜೋರಾಗಿ ಕೇಳಿಸಿದ ಆ ಹ್ಯಾಪಿ ಬರ್ಡೇ ಹಾಡಿನ ಶಬ್ದ ಅನ್ವಿತಾಳನ್ನ ಮತ್ತೆ ಆ ಹಳೆಯ ಕರಾಳ ಲೋಕದಿಂದ ಪ್ರಸ್ತುತ ವಾಸ್ತವಕ್ಕೆ ಕರ್ಕೊಂಡ್ ಬಂತು. ನಿಹಾರಿಕಾ ಜೋಯಿಶ್ ನಗ್ತಾ ಆ ಕೇಕ್ ಕಟ್ ಮಾಡಿದ್ರು.
ಅಲ್ಲಿದ್ದ ಆ ಲೈವ್ ಮ್ಯೂಸಿಕ್ ಬ್ಯಾಂಡ್ನವರು ಬ್ಯಾಕ್ಗ್ರೌಂಡ್ ನಲ್ಲಿ ಒಂದು ಬ್ಯೂಟಿಫುಲ್ ಬರ್ಡೇ ಟ್ಯೂನ್ ಪ್ಲೇ ಮಾಡಿದ್ರು. ಗೆಸ್ಟ್ಸ್ ಎಲ್ಲರೂ ತುಂಬಾ ರಾಯಲ್ ಆಗಿ ಚಪ್ಪಾಳೆ ತಟ್ತಾ ವಿಶ್ ಮಾಡಿದ್ರು. ಅನ್ವಿತಾ ಒಂದ್ ಕ್ಷಣ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗಿ ಆ ಲೈಟಿಂಗ್ಸ್ ನೋಡ್ತಾ ನಿಂತಿದ್ದನ್ನ ಗಮನಿಸಿದ ಆಶಿಕ್ ಜಸ್ಟ್ ತನ್ನ ಕಣ್ಣುಗಳ ಸನ್ನೆಯಲ್ಲೇ ಏನಾಯ್ತು ಅನ್ವಿ, ಆರ್ ಯು ಓಕೆ ಅಂತ ಕೇಳ್ದ. ಅನ್ವಿತಾ ಕೂಡ ಕಣ್ಣಿನ ಸನ್ನೆಯಲ್ಲೇ ನಾನ್ ಚೆನ್ನಾಗಿದ್ದೀನಿ ಅಂತ ಮ್ಯಾನೇಜ್ ಮಾಡಿದ್ಲು. ಆಶಿಕ್ ಕ್ಯೂಟ್ ಆಗಿ ಸ್ಮೈಲ್ ಮಾಡ್ತಾ ಅವಳನ್ನೇ ಪ್ರೀತಿಯಿಂದ ನೋಡ್ದ. ಆಮೇಲೆ ನಿಹಾರಿಕಾ ಜೋಯಿಶ್ ಫಸ್ಟ್ ಮಗ ಆಶಿಕ್ಗೆ ಕೇಕ್ ತಿನ್ನಿಸಿ ತಕ್ಷಣ ಬಂದು ಅನ್ವಿತಾಳನ್ನ ತುಂಬಾ ಹಾರ್ಟ್ಫುಲ್ ಆಗಿ ಅಪ್ಕೊಂಡು ಅವಳ ಕಿವಿಯಲ್ಲಿ ತುಂಬಾ ಸಾಫ್ಟ್ ಆಗಿ ಹೇಳಿದ್ರು, ಥ್ಯಾಂಕ್ ಯು ಸೋ ಮಚ್ ಅನ್ವಿತಾ. ಇವತ್ತು ನಿನ್ನ ಈ ಒಂದು ಸಣ್ಣ ಹೆಲ್ಪ್ ನಿಂದಲಾದ್ರೂ ನನ್ನ ಲೈಫ್ ಒಳಗಡೆ ಇಷ್ಟೊಂದು ದೊಡ್ಡ ಹ್ಯಾಪಿನೆಸ್ ಮತ್ತೆ ವಾಪಸ್ ಬಂದಿದೆ. ನನ್ನ ಮಗ ಮತ್ತೆ ಈ ತರ ಖುಷಿಯಿಂದ ನಗೋದನ್ನ ನೋಡ್ತೀನಿ ಅನ್ನೋ ಹೋಪ್ಸ್ ನಾನು ಅವಾಗ್ಲೇ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದ್ದೆ ಮಗಳೇ. ಆದ್ರೆ ಇವತ್ತು ಕೇವಲ ನಿನ್ನಿಂದ ಮಾತ್ರ ಇದೆಲ್ಲ ಸಾಧ್ಯ ಆಗಿದೆ. ನಿನ್ನ ಈ ದೊಡ್ಡ ಉಪಕಾರವನ್ನ ಈ ತಾಯಿ ಲೈಫ್ ಲಾಂಗ್ ಯಾವತ್ತೂ ಮರೆಯಲ್ಲ. ಮಿಸಸ್ ಜೋಯಿಶ್ ಅನ್ವಿತಾಳ ಹೆಗಲ ಮೇಲೆ ಕೈ ಹಾಕಿ ಆ ಮಾತು ಹೇಳ್ತಾ ಇರುವಾಗ್ಲೇ ಯಾರು ಎಕ್ಸ್ಪೆಕ್ಟ್ ಮಾಡದ ಹಾಗೆ ಇಡೀ ಸಿಟಿಯ ಮೀಡಿಯಾ ಮತ್ತು ಪ್ರೆಸ್ ಕಮಿಟಿಯವರು ಕ್ಯಾಮ್ರಾ ಹಿಡಿದು ಸಡನ್ ಆಗಿ ಆ ಹಾಲ್ ಒಳಗಡೆ ನುಗ್ಬಿಟ್ರು. ಜೋಯಿಶ್ ಫ್ಯಾಮಿಲಿಯವರಿಗೆ ಈ ತರಹದ ಮೀಡಿಯಾ ಅಟೆನ್ಷನ್ ತುಂಬಾ ಕಾಮನ್ ಆಗಿತ್ತು. ಆದ್ರೆ ನಮ್ಮ ಅಮಾಯಕ ಅನ್ವಿತಾಗೆ ಮಾತ್ರ ಕ್ಯಾಮ್ರಾಗಳ ಆ ಸಡನ್ ಫ್ಲಾಶ್ ಲೈಟ್ಸ್ ಮತ್ತು ಜನರ ಆ ರಶ್ ಒಂಥರ ದೊಡ್ಡ ಭಯೋತ್ಪಾದಕರ ದಾಳಿಗಿಂತ ಕಮ್ಮಿ ಅನ್ನಿಸ್ಲಿಲ್ಲ. ಅವಳು ಕಂಪ್ಲೀಟ್ ಆಗಿ ಹೆದರಿ ನಡುಗ್ ಹೋದ್ಲು. ಯಾವ್ದಾದ್ರು ದೊಡ್ಡ ಆಪತ್ ಬಂದಾಗ ಒಂದು ಸಣ್ಣ ಮಗು ಹೇಗೆ ಹೆತ್ತವರನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೋ ಅದೇ ತರ ಅನ್ವಿತಾ ಕಂಪ್ಲೀಟ್ ಆತಂಕದಿಂದ ಆಶಿಕ್ನ ತೋಳುಗಳನ್ನ ಗಟ್ಟಿಯಾಗಿ ಬಿಗಿದಪ್ಪಿಕೊಂಡ್ಲು. ಇನ್ನೊಂದ್ ಕಡೆ ಆ ಕ್ಯಾಮ್ರಾಮ್ಯಾನ್ಗಳು ಒಂದೇ ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ಆಶಿಕ್ ಮತ್ತು ಅನ್ವಿತಾ ಇಬ್ಬರ ಕ್ಲೋಸ್ ಫೋಟೋಸ್ ಅಂಡ್ ವಿಡಿಯೋಸ್ ಅನ್ನ ಕಂಟಿನ್ಯೂಸ್ ಆಗಿ ಕ್ಲಿಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅನ್ವಿತಾ ಇಷ್ಟೊಂದು ಸಿವಿಯರ್ ಆಗಿ ಎದುರಿರೋದನ್ನ ನೋಡಿ ಆಶಿಕ್ ತಕ್ಷಣ ಒಂದು ಕ್ಷಣವೂ ಯೋಚಿಸದೆ ಅವಳನ್ನ ತನ್ನ ಬಲಿಷ್ಠವಾದ ತೋಳುಗಳಲ್ಲಿ ಕಂಪ್ಲೀಟ್ ಆಗಿ ಆವರಿಸಿ ಇಡೀ ಪ್ರಪಂಚದ ಕಣ್ಣಿಗೆ ಬೀಳದ ಹಾಗೆ ಅವಳ ಮುಖವನ್ನ ತನ್ನ ಎದೆಗೆ ಒರಗಿಸ್ಕೊಂಡು ಪ್ರೊಟೆಕ್ಟ್ ಮಾಡ್ದ. ಯಾಕಂದ್ರೆ ಅನ್ವಿತಾಗೆ ಈ ತರಹದ ಪಬ್ಲಿಕ್ ಅಟೆನ್ಷನ್ ಎದುರಿಸೋದು ಎಷ್ಟು ಡೇಂಜರಸ್ ಅಂತ ಆಶಿಕ್ಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಅಲ್ಲಿ ಆವಾಗ್ಲೇ ಅನಾಹುತ ನಡೆದು ಹೋಗಿತ್ತು. ಆಶಿಕ್ ಅವಳನ್ನ ಕಾಪಾಡೋಕೆ ಎಷ್ಟೇ ಟ್ರೈ ಮಾಡಿದ್ರು ಆ ಸಡನ್ ಕ್ಯಾಮ್ರಾ ಫ್ಲಾಶ್ಗಳ ಆತಂಕ ತಡಿಲಾರ್ದೆ ಅನ್ವಿತಾಗೆ ಆ ಹಾಲ್ನಲ್ಲೇ ಸಿವಿಯರ್ ಆಗಿ ಪ್ಯಾನಿಕ್ ಅಟ್ಯಾಕ್ ಆಗ್ಬಿಡ್ತು. ಅವಳ ಇಡೀ ಬಾಡಿ ಕಂಪ್ಲೀಟ್ ವೀಕ್ ಆಗಿ ಪ್ರಜ್ಞೆ ತಪ್ಪಿ ಸೀದಾ ಆಶಿಕ್ನ ಎದೆಯ ಮೇಲೆಯೇ ನಿರ್ಜೀವವಾಗಿ ಜಾರಿ ಬಿದ್ಲು. ಆಕ್ಚುಲಿ ಅನ್ವಿತಾ ಅಲ್ಲಿ ಪ್ರಜ್ಞೆ ತಪ್ಪೋಕೆ ಆ ದೈಹಿಕ ಸುಸ್ತು ಮಾತ್ರ ಕಾರಣವಾಗಿರಲಿಲ್ಲ. ಬದಲಾಗಿ ಆ ಕ್ಯಾಮ್ರಾಗಳನ್ನ ನೋಡಿದ ತಕ್ಷಣ ಅವಳ ಮೈಂಡ್ ಒಳಗಡೆ ಒಂದು ದೊಡ್ಡ ಭಯಾನಕ ಆಲೋಚನೆ ಓಡಿತ್ತು. ಒಂದು ವೇಳೆ ಈ ಫೋಟೋಸ್ ಏನಾದ್ರೂ ನಾಳೆ ಬೆಳಿಗ್ಗೆ ನ್ಯೂಸ್ ಪೇಪರ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಷ್ ಆದ್ರೆ ಅಮೆರಿಕದಲ್ಲಿರೋ ಆ ದ್ರೋಹಿ ವಿರಾಜ್ ಮತ್ತು ತನ್ನನ್ನ ಕೈಬಿಟ್ಟ ತನ್ನ ಸ್ವಂತ ತಾಯಿ ಬಂಧುಗಳು ನನ್ನನ್ನ ಹುಡ್ಕೊಂಡು ಬಂದು ಇಡೀ ಮರ್ಯಾದೆ ಹರಾಜಾಗ್ತಾರೆ. ಜನರೆಲ್ಲ ನನ್ನ ಮತ್ತು ಆಶಿಕ್ ರಿಲೇಶನ್ಶಿಪ್ ಬಗ್ಗೆ ಕೀಳಾಗಿ ಪ್ರಶ್ನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾರಾದ್ರೂ ಆಶಿಕ್ಗೆ ಬಂದು ಇವಳು ನಿನ್ನ ಹಳೆಯ ಅನ್ವಿತಾ ಅಲ್ವೇ ಅಲ್ಲ ಅನ್ನೋ ಅಸಲಿ ಸತ್ಯ ಹೇಳ್ಬಿಡ್ತಾರೆ. ಅನ್ವಿತಾ ಎಷ್ಟೇ ಬೇಡ ಅಂದ್ರೂ ಅವಳ ಮನಸ್ಸಿನ ಆಳದಲ್ಲಿ ಆಶಿಕ್ನ ಆ ನಿಷ್ಕಲ್ಮಶ ಪ್ರೀತಿಯನ್ನ ಕಳ್ಕೊಳ್ಳೋಕೆ ಅವಳಿಗೆ ಇಷ್ಟ ಇರಲಿಲ್ಲ. ಈ ಎಲ್ಲಾ ನೆಗೆಟಿವ್ ಯೋಚನೆಗಳು ಅವಳ ಬ್ರೈನ್ ಮೇಲೆ ವಿಪರೀತ ಮೆಂಟಲ್ ಪ್ರೆಷರ್ ಹಾಕಿದ್ರಿಂದ ಅವಳಿಗೆ ಆ ಲೋಡ್ ತಡೆಯೋಕಾಗ್ದೆ ಮೀಡಿಯಾ ಮುಂದೆಯೇ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿ ಪ್ರಜ್ಞೆ ಕಳ್ಕೊಂಡಿದ್ಲು. ಅನ್ವಿತಾಳ ಆ ಕಂಡೀಷನ್ ನೋಡಿ ನಿಹಾರಿಕಾ ಜೋಯಿಶ್ ತಕ್ಷಣ ಅಲರ್ಟ್ ಆಗಿ ತಮ್ಮ ಪರ್ಸನಲ್ ಬಾಡಿ ಗಾರ್ಡ್ಸ್ಗೆ ಸೈನ್ ಮಾಡಿದ್ರು. ಇಡೀ ಸೆಕ್ಯೂರಿಟಿ ಟೀಮ್ ಓಡ್ ಬಂದು ಆಶಿಕ್ ಮತ್ತು ಅನ್ವಿತಾ ಸುತ್ತಲೂ ಒಂದು ದೊಡ್ಡ ಹ್ಯೂಮನ್ ಶೀಲ್ಡ್ ತರ ನಿಂತ್ಕೊಂಡ್ರು. ಹಾಗಾಗಿ ಮೀಡಿಯಾದವರಿಗೆ ಇನ್ಯಾವುದೇ ಫೋಟೋಸ್ ತಗೊಳ್ಳೋಕೆ ಆಗ್ಲಿಲ್ಲ. ಸಿಕ್ಕಿದ್ದೇ ಚಾನ್ಸ್ ಅಂತ ಆಶಿಕ್ ತಕ್ಷಣ ಪ್ರಜ್ಞೆ ತಪ್ಪಿದ್ದ ಅನ್ವಿತಾಳನ್ನ ತುಂಬಾ ಜೋಪಾನವಾಗಿ ತನ್ನ ತೋಳ್ಗಳಲ್ಲಿ ಎತ್ಕೊಂಡು ಸೀದಾ ವಿಲ್ಲಾದ ಸೆಕೆಂಡ್ ಫ್ಲೋರ್ ನಲ್ಲಿದ್ದ ತನ್ನ ಪರ್ಸನಲ್ ಲಕ್ಸುರಿ ಬೆಡ್ರೂಮ್ ಕಡೆಗೆ ಓಡ್ದ. ಅವಳನ್ನ ಮೆಲ್ಲಗೆ ಬೆಡ್ ಮೇಲೆ ಮಲಗಿಸ್ದ. ನಿಹಾರಿಕಾ ಜೋಯಿಶ್ ಕೂಡ ಆತಂಕದಿಂದ ಮಗನ್ ಹಿಂದೆನೆ ರೂಮ್ ಒಳಗೆ ಬಂದ್ರು. ಆಶಿಕ್ ಅಮ್ಮನ್ಗೆ ಹೇಳ್ದ, ಅಮ್ಮ, ಅನ್ವಿತಾಗೆ ಈ ತರ ಜಾಸ್ತಿ ಜನ ಇರೋ ಕ್ರೌಡ್ ಕಂಡ್ರೆ ವಿಪರೀತ ಆತಂಕ ಆಗುತ್ತೆ.
ಕಾಲೇಜ್ನಲ್ಲೂ ಅವಳಿಗೆ ಒಮ್ಮೆ ಇದೇ ತರ ಸಿವಿಯರ್ ಪ್ಯಾನಿಕ್ ಅಟ್ಯಾಕ್ ಆಗಿತ್ತು. ನಾನು ಆವಾಗ್ಲೇ ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡಿದ್ದೀನಿ. ಅವ್ರಿನ್ನೂ 10 ನಿಮಿಷದಲ್ಲಿ ಇಲ್ಲಿಗೆ ರೀಚ್ ಆಗ್ತಾರೆ. ಬಟ್ ಪ್ಲೀಸ್ ಅಮ್ಮ, ಅನ್ವಿತಾ ಬಗ್ಗೆ ಯಾವುದೇ ನೆಗೆಟಿವ್ ನ್ಯೂಸ್ ಮೀಡಿಯಾದಲ್ಲಿ ವೈರಲ್ ಆಗೋದು ನನಗಿಷ್ಟ ಇಲ್ಲ. ಸೊ ಪ್ಲೀಸ್ ನೀನು ಮತ್ತೆ ಅಪ್ಪ ಹೋಗಿ ಕೆಳಗಿರೋ ಗೆಸ್ಟ್ಸ್ ಅಂಡ್ ಮೀಡಿಯಾದವನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಿ ಕಳಿಸ್ಕೊಡಿ. ಇಲ್ದಿದ್ರೆ ಈ ನ್ಯೂಸ್ ಚಾನೆಲ್ನವರು ವಿಷಯವನ್ನ ದೊಡ್ಡದಾಗಿ ಡ್ರಾಮಾ ಮಾಡ್ತಾರೆ. ಅದು ಅನ್ವಿತಾ ಹೆಲ್ತ್ಗೆ ಇನ್ನೂ ಟೆನ್ಷನ್ ಕೊಡುತ್ತೆ. ನಿಹಾರಿಕಾ ಜೋಯಿಶ್ ಅವರಿಗೂ ಆಕ್ಚುಲಿ ಒಳಗೊಳಗೆ ಅದೇ ಭಯ ಇತ್ತು. ಒಂದ್ ವೇಳೆ ಅನ್ವಿತಾಳ ಈ ನ್ಯೂಸ್ ಏನಾದ್ರೂ ಪಬ್ಲಿಕ್ ಆಗಿ ದೊಡ್ಡದಾಗಿ ಹರಡಿದ್ರೆ ಅವಳ ಹಳೆಯ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಮಗಳ ಬಗ್ಗೆ ವಿಚಾರಿಸೋಕೆ ಇಲ್ಲಿಗೆ ಬರೋ ಚಾನ್ಸಸ್ ಇರುತ್ತೆ. ಆ ತರ ಏನಾದ್ರೂ ಸತ್ಯ ಆಚೆ ಬಂದ್ರೆ ತನ್ನ ಮಗ ಆಶಿಕ್ ಲೈಫ್ ನಲ್ಲಿ ಇತ್ತೀಚೆಗೆ ಬಂದಿರೋ ಈ ಒಂದು ಪುಟ್ಟ ನೆಮ್ಮದಿ ಮತ್ತು ಸಂತೋಷ ಒಂದೇ ಸೆಕೆಂಡ್ ನಲ್ಲಿ ಕಂಪ್ಲೀಟ್ ಆಗಿ ನಾಶವಾಗಿ ಹೋಗುತ್ತೆ ಅಂತ ನಿಹಾರಿಕಾಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವರು ಮಗನ ಮಾತಿಗೆ ಒಪ್ಪಿಕೊಂಡು ತಕ್ಷಣ ಕೆಳಗಿದ್ದ ಪಾರ್ಟಿ ಹಾಲ್ಗೆ ವಾಪಸ್ ಹೋದ್ರು. ಅಲ್ಲಿ ನೆರೆದಿದ್ದ ಗೆಸ್ಟ್ ಮತ್ತು ಮೀಡಿಯಾ ಮುಂದೆ ತುಂಬಾ ನಾರ್ಮಲ್ ಆಗಿ ಸ್ಮೈಲ್ ಮಾಡ್ತಾ ಮ್ಯಾನೇಜ್ ಮಾಡಿದ್ರು. ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್. ಆ ಜಿಡ್ಡಿನ ವಾತಾವರಣ ಮತ್ತೆ ಜನಸಂದಣಿಯಿಂದಾಗಿ ಅನ್ವಿತಾಗೆ ಸ್ವಲ್ಪ ತಲೆ ಸುತ್ತ ಬಂದಿತ್ತು ಅಷ್ಟೆ. ಇವಾಗ ಅವಳು ಆರಾಮಾಗಿ ರೆಸ್ಟ್ ತಗೋತಿದ್ದಾಳೆ. ಇನ್ ಸ್ವಲ್ಪ ಸಮಯದ ನಂತರ ಅವಳು ಮತ್ತೆ ಪಾರ್ಟಿಗೆ ಜಾಯಿನ್ ಆಗ್ತಾಳೆ ಎಂದು ಸುಳ್ಳು ಹೇಳಿದ್ರು. ಗೆಸ್ಟ್ ಎಲ್ಲರೂ ಆ ಮಾತ್ ನಂಬಿ ಸುಮ್ಮನಾದ್ರು. ಆದ್ರೆ ಆ ಚಾಣಾಕ್ಷ ಮೀಡಿಯಾದವರು ಇನ್ನೂ ಕೆಲವು ಪರ್ಸನಲ್ ಕ್ವೆಶನ್ಸ್ ಕೇಳೋಕೆ ಟ್ರೈ ಮಾಡಿದ್ರಿಂದ ನಿಹಾರಿಕಾ ತಮ್ಮದೇ ಆದ ಕಾರ್ಪೊರೇಟ್ ಸ್ಟೈಲ್ ನಲ್ಲಿ ಶಾರ್ಪ್ ಆಗಿ ಆನ್ಸರ್ ಕೊಟ್ಟು ಆ ಇಡೀ ಡ್ರಾಮಾವನ್ನ ಅಲ್ಲೇ ಕ್ಲೋಸ್ ಮಾಡಿದ್ರು. ಇನ್ನೊಂದ್ ಕಡೆ ಫ್ಯಾಮಿಲಿ ಡಾಕ್ಟರ್ ಬಂದು ಅನ್ವಿತಾಳನ್ನ ಕಂಪ್ಲೀಟ್ ಆಗಿ ವೆರಿಫೈ ಮಾಡಿದ್ರು. ಆಶಿಕ್ ಮುಖದಲ್ಲಿದ್ದ ಆ ಟೆನ್ಷನ್ ನೋಡಿ ಅವರು ಧೈರ್ಯ ತುಂಬ್ತಾ ಹೇಳಿದ್ರು, ಡೋಂಟ್ ವರಿ ಆಶಿಕ್ ಸರ್, ಇದರಲ್ಲಿ ಯಾವುದೇ ದೊಡ್ಡ ಅಪಾಯ ಇಲ್ಲ. ಇವರು ಮೆಂಟಲಿ ಏನೋ ದೊಡ್ಡ ವಿಷಯದ ಬಗ್ಗೆ ವಿಪರೀತ ಸ್ಟ್ರೆಸ್ ತಗೊಂಡಿದ್ದಾರೆ. ಆ ಪ್ರೆಷರ್ ತಡಿಲಾರ್ದೆ ಅವರ ಬ್ಲಡ್ ಪ್ರೆಷರ್ ಸಡನ್ ಆಗಿ ಫುಲ್ ಲೋ ಆಗಿದೆ. ಅದಕ್ಕೆ ಪ್ರಜ್ಞೆ ತಪ್ಪಿದ್ದು. ನಾನಿವಾಗ ಒಂದು ರಿಲ್ಯಾಕ್ಸೇಷನ್ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಇನ್ ಸ್ವಲ್ಪ ಹೊತ್ನಲ್ಲಿ ಅವರಿಗೆ ಕಂಪ್ಲೀಟ್ ಆಗಿ ಪ್ರಜ್ಞೆ ಬರುತ್ತೆ. ಆರಾಮಾಗಿರ್ಲಿ. ಡಾಕ್ಟರ್ ಬಾಯಿಂದ ಆ ಮಾತು ಕೇಳಿದ ಮೇಲಷ್ಟೇ ಆಶಿಕ್ಗೆ ಜನ್ಮ ಬಂಧ ಆಗಾಯ್ತು. ಅವನು ಡಾಕ್ಟರ್ನ ಗೌರವದಿಂದ ಹೊರಗಡೆ ಕಳಿಸಿ ವಾಪಸ್ ರೂಮ್ ಒಳಗಡೆ ಬಂದ. ಮೆಲ್ಲಗೆ ನಡೆದು ಬಂದು ಬೆಡ್ ಮೇಲೆ ಮಲಗಿದ್ದ ಅನ್ವಿತಾಳ ಆ ಮುದ್ದಾದ ಹಣೆಗೆ ತುಂಬಾ ಪ್ರೀತಿಯಿಂದ ಒಂದು ಮುತ್ತಿಟ್ಟ. ಆಮೇಲೆ ಅವಳ ಸಾಫ್ಟ್ ಕೈಗಳನ್ನ ತನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಅವಳ ಪಕ್ಕದಲ್ಲೇ ಕಾವಲುಗಾರನ ತರ ಕುಳಿತುಕೊಂಡ. ಅನ್ವಿತಾ ತುಂಬಾ ಗಂಟೆಗಳ ಕಾಲ ಕಂಪ್ಲೀಟ್ ಆಗಿ ಪ್ರಜ್ಞೆ ಇಲ್ಲದೆ ನಿದ್ದೆಯಲ್ಲೇ ಇದ್ಲು. ಆಶಿಕ್ ಒಂದು ಸೆಕೆಂಡ್ ಕೂಡ ಅವಳನ್ನ ಬಿಟ್ಟು ಕದಲ್ದೆ ಅವಳ ಪಕ್ಕದಲ್ಲೇ ಇದ್ದ. ಕೆಳಗೆ ವಿಲ್ಲಾದಲ್ಲಿ ಪಾರ್ಟಿ ಎಂದಿನಂತೆ ನಾರ್ಮಲ್ ಆಗಿ ಕಂಟಿನ್ಯೂಸ್ ಆಗಿ ಗೆಸ್ಟ್ ಎಲ್ಲರೂ ಡಿನ್ನರ್ ಮುಗಿಸಿ ಒಬ್ಬೊಬ್ಬರಾಗಿ ಜೋಯಿಶ್ ವಿಲ್ಲಾದಿಂದ ತಮ್ಮ ಮನೆಗೆ ಹೊರಡೋಕೆ ಸ್ಟಾರ್ಟ್ ಮಾಡಿದ್ರು. ಹೊರಡೋ ಮುನ್ನ ಕೆಲವು ಹತ್ತಿರದ ಬಿಸ್ನೆಸ್ ಫ್ರೆಂಡ್ಸ್ ನಿಹಾರಿಕಾ ಜೋಯಿಶ್ ಅವರ ಹತ್ರ ಬಂದು, ಯಾರು ಆ ಹುಡುಗಿ ಅನ್ವಿತಾ, ಆಶಿಕ್ ಜೊತೆ ಅವಳ ರಿಲೇಶನ್ಶಿಪ್ ಏನು ಅಂತ ಕುತೂಹಲದಿಂದ ಪ್ರಶ್ನೆ ಮಾಡಿದ್ರು. ಅದಕ್ಕೆ ನಿಹಾರಿಕಾ ತಮ್ಮದೇ ಆದ ರಾಯಲ್ ಸ್ಟೈಲ್ ನಲ್ಲಿ ನಗುತ್ತಾ ಆನ್ಸರ್ ಮಾಡಿದ್ರು, ಅವರಿಬ್ರು ಪ್ರಸ್ತುತ ಪರಸ್ಪರ ತುಂಬಾ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಸೊ ಪ್ಲೀಸ್ ಅವರ ಪರ್ಸನಲ್ ಪ್ರೈವಸಿಗೆ ಯಾರು ಡಿಸ್ಟರ್ಬ್ ಮಾಡೋದು ನನಗೇನು ಇಷ್ಟ ಇಲ್ಲ. ಅದಕ್ಕೆ ನಾನು ಇವತ್ತು ಅವರನ್ನ ಕೆಳಗೆ ಪಾರ್ಟಿಗೆ ಬರೋಕೆ ಫೋರ್ಸ್ ಮಾಡಲಿಲ್ಲ. ಮೇಲಾಗಿ ಅನ್ವಿತಾಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ನನ್ನ ಮಕ್ಕಳು ನೆಮ್ಮದಿಯಾಗಿರ್ಲಿ ಅಂತ ನಾನೇ ಬಿಟ್ಟು ಬಂದಿದ್ದೀನಿ. ನಿಧಾನವಾಗಿ ಎಲ್ಲ ಅತಿಥಿಗಳು ವಿಲ್ಲಾದಿಂದ ಹೊರಟು ಹೋದ್ಮೇಲೆ ನಿಹಾರಿಕಾ ಜೋಯಿಶ್ ಅವರು ಸೈಲೆಂಟ್ ಆಗಿ ಸೆಕೆಂಡ್ ಫ್ಲೋರ್ ನಲ್ಲಿದ್ದ ಆಶಿಕ್ ರೂಮ್ ಒಳಗಡೆ ಎಂಟರ್ ಆದ್ರು. ಅಲ್ಲಿ ಬೆಡ್ ಮೇಲೆ ಅನ್ವಿತಾಳ ಕೈ ಹಿಡ್ಕೊಂಡು ನೆಮ್ಮದಿಯಿಂದ ನಿದ್ರಿಸುತ್ತಿದ್ದ ಮಗ ಆಶುನನ್ನ ನೋಡಿ ಅವ್ರ ಮನಸ್ಸಿಗೆ ಒಂಥರ ಸಖತ್ ನೆಮ್ಮದಿ ಅನ್ನಿಸ್ತು. ಆಶಿಕ್ ಮುಖದಲ್ಲಿ ಇಷ್ಟೊಂದು ವರ್ಷಗಳ ನಂತರ ಇಂತಹ ಒಂದು ಅದ್ಭುತವಾದ ಪೀಸ್ಫುಲ್ ಕಳೆಯನ್ನ ಅವರು ಕಣ್ಣಾರೆ ಕಾಣ್ತಾ ಇದ್ರು. ಆದ್ರೆ ಮರುಕ್ಷಣವೇ ನಿಹಾರಿಕಾ ಅವರ ಹಾರ್ಟ್ ಒಳಗಡೆ ಒಂದು ದೊಡ್ಡ ಭಯಾನಕ ಆತಂಕ ಮೂಡೋಕೆ ಸ್ಟಾರ್ಟ್ ಆಯ್ತು. ಒಂದು ವೇಳೆ ಯಾವತ್ತಾದ್ರೂ ಒಂದಿನ ಆಶಿಕ್ಗೆ ಈ ಅನ್ವಿತಾ ತನ್ನ ಆಸ್ಟ್ರೇಲಿಯಾದ ಹಳೆಯ ಅನ್ವಿತಾ ಅಲ್ವೇ ಅಲ್ಲ ಅನ್ನೋ ಸತ್ಯ ಗೊತ್ತಾದ್ರೆ ಅವತ್ತು ನನ್ನ ಮಗನ ರಿಯಾಕ್ಷನ್ ಎಷ್ಟೊಂದು ಕ್ರೂರವಾಗಿ ಇರಬಹುದು. ನಾನು ಅವನನ್ನ ಇಷ್ಟೊಂದು ಕಷ್ಟಪಟ್ಟು ಬದುಕಿಸ್ಕೊಂಡು ಬಂದ ಆ ಹಳೆಯ ಕರಾಳ ಡಿಪ್ರೆಷನ್ನ ಕತ್ತಲೆಯ ನರಕಕ್ಕೆ ಅವನ್ ಮತ್ತೆ ವಾಪಸ್ ಜಾರಿ ಪ್ರಾಣ ಕಳ್ಕೊಂಡ್ರೆ ನನ್ ಗತಿ ಏನು? ನಿಹಾರಿಕಾ ಜೋಯಿಶ್ ಆ ಯೋಚನೆಯಲ್ಲೇ ಕಣ್ಣೀರ್ ಹಾಕಿ ನಿಂತಿದಾಗ ಆಶಿಕ್ ಸಡನ್ ಆಗಿ ಕಣ್ಬಿಟ್ಟು ಎಚ್ಚರ ಆದ.
ತನ್ನ ಮುಂದೆ ಕಣ್ಣೀರ್ ಹಾಕ್ತಾ ನಿಂತಿರೋ ತಾಯಿಯನ್ನ ನೋಡಿ ಅವನು ಮುಗುಳ್ನಗ್ತಾ ಬೆಡ್ ಮೇಲಿಂದ ಮೆಲ್ಲಗೆ ಎದ್ ಬಂದ. ಅಮ್ಮನ ಹತ್ರ ಬಂದು ಅವ್ರನ್ನ ತುಂಬಾ ಪ್ರೀತಿಯಿಂದ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಭಾವುಕನಾಗಿ ಹೇಳ್ದ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇವತ್ತಿಗೆ ನಾನು ಲೈಫ್ನಲ್ಲಿ ಕಂಪ್ಲೀಟ್ ಆಗಿ ಕಳ್ಕೊಂಡಿದ್ದ ನನ್ನ ಇಡೀ ಜಗತ್ತು ಮತ್ತು ಬದುಕೋ ಆ ಭರವಸೆಯನ್ನ ನೀನ್ ನನ್ಗೆ ಮತ್ತೆ ವಾಪಸ್ ತಂದ್ಕೊಟ್ಟಿದ್ಯಾ. ಅಮ್ಮ, ಇನ್ಮೇಲೆ ನಾನು ಅನ್ವಿತಾಳನ್ನ ನನ್ನಿಂದ ಒಂದು ಸೆಕೆಂಡ್ ಕೂಡ ದೂರ ಇಡೋಕೆ ನನ್ನ ಕೈಯಲ್ಲಿ ಆಗಲ್ಲ. ನಾನು ಅವಳನ್ನ ತುಂಬಾ ಅರ್ಜೆಂಟ್ ಆಗಿ ಆದಷ್ಟು ಬೇಗ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದೀನಿ. ಅವಳಿಗೂ ಇವಾಗ ಲೈಫ್ನಲ್ಲಿ ನನ್ನ ಅವಶ್ಯಕತೆ ತುಂಬಾ ಇದೆ ಅಮ್ಮ. ಮಗನ ಬಾಯಿಂದ ಆ ಮದುವೆ ಅನ್ನೋ ಮಾತು ಕೇಳಿದ ತಕ್ಷಣ ನಿಹಾರಿಕಾ ಜೋಯಿಶ್ ಅವರ ಇಡೀ ಶರೀರ ಒಂದೇ ಕ್ಷಣದಲ್ಲಿ ಕಂಪ್ಲೀಟ್ ಆಗಿ ಹೆದರಿ ನಡುಗು ಹೋಯ್ತು. ಯಾಕಂದ್ರೆ ಈ ಸುಳ್ಳಿನ ಜಗತ್ತಿನಲ್ಲಿ ಅವರಿಬ್ರಿಗೂ ಮ್ಯಾರೇಜ್ ಮಾಡಿಸೋದು ಕಂಪ್ಲೀಟ್ ಆಗಿ ಇಂಪಾಸಿಬಲ್ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಮಗನನ್ನ ಹಗ್ ಮಾಡ್ಕೊಂಡಿದ್ದ ಅವರ ಕೈಗಳು ಆ ಆತಂಕಕ್ಕೆ ಹಾಗೆ ಜಾಗದಲ್ಲೇ ಮರಗಟ್ಟಿ ನಿಂತುಬಿಟ್ರು. ಅವರು ಮಗನಿಗೆ ಏನ್ ಹೇಳ್ಬೇಕು ಅಂತ ಯೋಚಿಸುವ ಮುನ್ನವೇ ಆ ಕಡೆಯಿಂದ ಬೆಡ್ರೂಮ್ ಮೇಲೆ ಮಲಗಿದ್ದ ಅನ್ವಿತಾಳ ಧ್ವನಿಯಲ್ಲಿ ಏನೋ ಒಂದು ಸಣ್ಣ ನರಳುವಿಕೆಯ ಸೌಂಡ್ ಕೇಳಿಸ್ತು. ತಕ್ಷಣ ಆಶಿಕ್ ಅಮ್ಮನನ್ನ ಬಿಟ್ಟು ಅನ್ವಿತಾ ಹತ್ರ ಓಡ್ ಹೋದ. ಮಗನಿಗೆ ಅನ್ವಿತಾ ಮೇಲಿರೋ ಆ ಅತಿಯಾದ ಹುಚ್ಚು ಪ್ರೀತಿ ನೋಡಿ ನಿಹಾರಿಕಾ ಕಣ್ಣುಗಳಿಂದ ಕಣ್ಣೀರು ನಿಲ್ಲದೆ ಹರಿತಾ ಇತ್ತು. ಅವಳು ಒಳಗೊಳಗೆ ಆ ದೇವರಿಗೆ ಹಾರ್ಟ್ಫುಲ್ ಆಗಿ ಪ್ರಾರ್ಥನೆ ಮಾಡಿದ್ಲು. ಹೇ ದೇವ್ರೆ, ನನ್ ಮಗನ ನಂಬಿಕೆ ಸುಳ್ಳಾಗದಿರ್ಲಿ. ಇವರಿಬ್ರು ನಡುವೆ ಇರೋ ಈ ಬಾಂಡಿಂಗ್ ಯಾವತ್ತೂ ಮುರಿಯದ ಹಾಗೆ ಲೈಫ್ ಲಾಂಗ್ ಒಂದಾಗೆ ಇರೋ ತರ ನೀನೇ ಏನಾದ್ರೂ ಒಂದು ಪವಾಡ ಮಾಡಪ್ಪ ಅಂತ ಅಳ್ತಾ ಬೇಡ್ಕೊಂಡ್ರು. ರಾತ್ರಿಯ ಯಾವುದೋ ಒಂದು ಕರಾಳ ಜಾವದಲ್ಲಿ ಅನ್ವಿತಾಳಿಗೆ ನಿಧಾನವಾಗಿ ಪ್ರಜ್ಞೆ ಬಂದು ಕಣ್ಣು ಓಪನ್ ಮಾಡಿದ್ಲು. ರೂಮಿನ ಕತ್ತಲಲ್ಲಿ ಅವಳಿಗೆ ಯಾರೋ ಒಬ್ಬ ವ್ಯಕ್ತಿಯ ನೆರಳು ತನ್ನ ಹತ್ರನೇ ಓಡಾಡ್ತಿರುವಂತೆ ಭಾಸವಾಯಿತು. ಆ ಕತ್ಲಲ್ಲಿ ಆ ನೆರಳು ನೋಡಿ ಅವಳಿಗೆ ಅದು ಆಶಿಕ್ ಇರ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅವಳು ತುಂಬಾ ಸಾಫ್ಟ್ ಆಗಿ ಆಶಿಕ್ ಅಂತ ಧ್ವನಿ ಮಾಡಿದ್ಲು. ಆ ಸೌಂಡ್ ಕೇಳಿ ಆ ನೆರಳು ಮೆಲ್ಲಗೆ ನಡೆದು ಬಂದು ಅನ್ವಿತಾ ಮಲಗಿದ್ದ ಬೆಡ್ ಮೇಲೆ ಕುಳಿತು ಅವಳ ಮುಖದ ಹತ್ರ ಬಾಗಿದ ತಕ್ಷಣ ಅನ್ವಿತಾಗೆ ಸಡನ್ ಆಗಿ ತನ್ನ ಹಳೆಯ ಕರಾಳ ನೆನಪು ಕಣ್ಮುಂದೆ ಬಂದು ಕಂಪ್ಲೀಟ್ ಆಗಿ ಮೆಂಟಲ್ ಶಾಕ್ ಆಯ್ತು. ಅವಳು ವಿಪರೀತ ಭಯದಿಂದ ಕತ್ಲಲ್ಲಿ ಜೋರಾಗಿ ಕಿರ್ಚಿದ್ಲು, ವಿರಾಜ್! ಆ ಕಿರುಚಾಟದ ಶಬ್ದಕ್ಕೆ ಅನ್ವಿತಾ ಇಡೀ ಶರೀರ ಬೆವರಿನಿಂದ ಕಂಪ್ಲೀಟ್ ಆಗಿ ತೊಯ್ದು ಹೋಗಿ ಗಾಬರಿಯಿಂದ ಬೆಡ್ ಮೇಲೆ ಎದ್ದು ಕುಳಿತುಕೊಂಡ್ಲು. ಇನ್ನು ಇವಳ ಪಕ್ಕದಲ್ಲೇ ಕಣ್ಮುಚ್ಚಿ ಮಲಗಿದ್ದ ಆಶಿಕ್ ಕೂಡ ಅನ್ವಿತಾಳ ಆ ಕಟುವಾದ ಕಿರುಚಾಟದ ಧ್ವನಿ ಕೇಳಿ ವಿಪರೀತವಾಗಿ ಹೆದರಿ ತಕ್ಷಣ ಎದ್ದು ಕುಳಿತುಕೊಂಡ. ಅನ್ವಿತಾ ಇಷ್ಟೊಂದು ಸಿವಿಯರ್ ಆಗಿ ನಡುಗ್ತಾ ಅಳ್ತಿರೋದನ್ನ ನೋಡಿ ಅವನಿಗೆ ತುಂಬಾ ಆತಂಕ ಆಯ್ತು. ಆದ್ರೆ ಅವನು ಎಲ್ಲೂ ತನ್ನ ಮುಖದಲ್ಲಿ ಆ ಭಯವನ್ನ ತೋರಿಸ್ಕೊಳ್ದೆ ತಕ್ಷಣ ಮುಂದೆ ಬಂದು ಅನ್ವಿತಾಳನ್ನ ತುಂಬಾ ಪ್ರೊಟೆಕ್ಟಿವ್ ಆಗಿ ತನ್ನ ತೋಳುಗಳ ಒಳಗಡೆ ಎಳೆದುಕೊಂಡು ಬಿಗಿಯಾಗಿ ಅಪ್ಕೊಂಡ. ಅವಳ ತಲೆ ಸವರ್ತಾ ತುಂಬಾ ಸಾಫ್ಟ್ ಆಗಿ ಸಮಾಧಾನ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಕೂಲ್, ಶಾಂತವಾಗು ಅನ್ವಿ, ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗು. ಎಲ್ಲವೂ ಪರ್ಫೆಕ್ಟ್ ಆಗಿದೆ. ನೋಡು, ಸುತ್ತಲೂ ಯಾರೂ ಇಲ್ಲ. ನೀನು ಜಸ್ಟ್ ಯಾವುದೋ ಒಂದು ತುಂಬಾ ಕೆಟ್ಟ ಕನ್ಸನ್ನ ಕಂಡಿದ್ಯಾ ಅಷ್ಟೇ. ಪ್ಲೀಸ್ ಹೆದರ್ಬೇಡ. ನಿನ್ನ ಪ್ರೀತಿಯ ಆಶು ಯಾವತ್ತೂ ನಿನ್ ಜೊತೆನೇ ಇರ್ತಾನೆ. ಎವ್ರಿಥಿಂಗ್ ಈಸ್ ಫೈನ್ ಅನ್ವಿ. ಆಶಿಕ್ ಆ ಮಾತು ಹೇಳ್ತಾ ಅನ್ವಿತಾಳನ್ನ ಇನ್ನು ಬಿಗಿಯಾಗಿ ತನ್ನ ಎದೆಗೆ ಹಚ್ಕೊಂಡ. ಅನ್ವಿತಾ ಕೂಡ ಆ ಕತ್ತಲೆಯ ಭಯ ತಡಿಲಾರ್ದೆ ಆಶಿಕ್ ಪೆನ್ನನ್ನ ತನ್ನ ಎರಡೂ ಕೈಗಳಿಂದ ಕಂಪ್ಲೀಟ್ ಆಗಿ ಇಕ್ಕಳದಂತೆ ಬಿಗಿದಪ್ಪಿಕೊಂಡ್ಲು. ಆ ಕ್ಷಣದಲ್ಲಿ ಅವಳಿಗೆ ಆಶಿಕ್ನ ಆ ಬೆಚ್ಚಗಿನ ತೋಳುಗಳಲ್ಲಿ ಕರಗಿ ಹೋಗಿ ತನ್ನ ಲೈಫ್ನ ಇಡೀ ಕರಾಳ ದುಸ್ವಪ್ನಗಳಿಂದ ಪರ್ಮನೆಂಟ್ ಆಗಿ ಮುಕ್ತಿ ಪಡ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗೆ ಇಬ್ರು ಪರಸ್ಪರ ತುಂಬಾ ಕ್ಲೋಸ್ ಆಗಿ ಒಬ್ರನ್ನೊಬ್ರು ಅಪ್ಪಿಕೊಂಡ ಮೇಲೆ ಅನ್ವಿತಾಳ ಆ ವೇಗವಾಗಿದ್ದ ಹಾರ್ಟ್ ಬೀಟ್ ನಿಧಾನವಾಗಿ ನಾರ್ಮಲ್ ಆಗೋಕೆ ಸ್ಟಾರ್ಟ್ ಆಯ್ತು. ಅವಳಿಗೆ ಆವಾಗಲೇ ರಿಯಲೈಸ್ ಆಗಿದ್ದು ತಾನು ಇವತ್ತು ಮತ್ತೆ ಅದೇ ಭೀಕರ ಕರಾಳ ಕನ್ಸನ್ನ ಕಂಡಿದ್ದೀನಿ ಅಂತ. ಅಂಡ್ ಆ ಕನ್ಸಲ್ಲಿ ತನ್ನ ಶರೀರದ ಮೇಲೆ ದೌರ್ಜನ್ಯ ಮಾಡಿದ ಆ ರಾಕ್ಷಸ ಮುಖ ಬೇರೆ ಯಾರದ್ದು ಆಗಿರದೆ ಸೀದಾ ಆ ದ್ರೋಹಿ ವಿರಾಜ್ನದ್ದೇ ಆಗಿತ್ತು. ಅವಳು ಎಷ್ಟೇ ಕಷ್ಟಪಟ್ಟರು ಆ ಕರಾಳ ಇನ್ಸಿಡೆಂಟ್ನ ನೆನಪುಗಳು ಅವಳ ಮೈಂಡ್ನಿಂದ ಆಚೆ ಹೋಗ್ತಾನೆ ಇರಲಿಲ್ಲ. ಆದ್ರೆ ಇವತ್ತು ಆಶಿಕ್ನ ಆ ತೋಳುಗಳ ಒಳಗಡೆ ಬಂದ ಮೇಲೆ ಅವಳಿಗೆ ಸಿಕ್ಕಿರೋ ಆ ಒಂದು ಅದ್ಭುತವಾದ ನೆಮ್ಮದಿ ಮತ್ತು ನೆಮ್ಮದಿಯ ಶಾಂತಿ ಇದೆಯಲ್ಲ,
ಅದು ಅವಳು ಜನ್ಮದಲ್ಲೇ ಮುಂಚೆ ಯಾವತ್ತೂ ಅನುಭವಿಸಿರ್ಲೇ ಇಲ್ಲ. ಆ ಕ್ಷಣದಲ್ಲಿ ಅನ್ವಿತಾಗೆ ಅನ್ನಿಸ್ತು, ಈ ಪ್ರಪಂಚದಲ್ಲೇ ತನಗೆ ಅತ್ಯಂತ ಸುರಕ್ಷಿತವಾದ ಜಾಗ ಅಂದ್ರೆ ಅದು ಕೇವಲ ಆಶಿಕ್ನ ಈ ಎದೆ ಮಾತ್ರ ಅಂತ. ಇಲ್ಲಿ ತನ್ನನ್ನ ಈ ಜಗತ್ತಿನ ಮತ್ಯಾವ ಕೆಟ್ಟ ಶಕ್ತಿಯು ಮುಟ್ಟೋಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಸ್ಟ್ರಾಂಗ್ ಭರವಸೆ ಅವಳಿಗೆ ಸಿಕ್ಕಿತ್ತು.